ಶ್ರೀಮಾತ್ರೇ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ದರ್ಶನ ಮಾಡಲು ಬಯಸಿದ ಆ ದಿವ್ಯಲೋಕ ಯಾವುದು ಗೊತ್ತಾ? ಅದೇ ಮಣಿದ್ವೀಪ. ಜಗನ್ಮಾತೆ ಆದಿಪರಾಶಕ್ತಿಯ ಕೃಪೆಯಿಂದ ಇಂದು ನಾವು ದೇವಿ ಭಾಗವತದ ಮಹಾಪುರಾಣದಲ್ಲಿ ವರ್ಣಿಸಲ್ಪಟ್ಟಿರುವ ಅತ್ಯಂತ ದಿವ್ಯವಾದ ಮತ್ತು ರಹಸ್ಯಮಯವಾದ ಮಣಿದ್ವೀಪದ ಸಂಪೂರ್ಣ ಮಹಿಮೆಯನ್ನು ತಿಳಿದುಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ಶ್ರೀ ದುರ್ಗಾ ಭಕ್ತಿಧಾರ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಮಣಿದ್ವೀಪ ಎಂದ್ರೇನು? ಅದು ಎಲ್ಲಿದೆ? ಅಲ್ಲಿ ಜಗನ್ಮಾತೆ ಯಾವ ರೂಪದಲ್ಲಿ ವಿರಾಜಮಾನಳಾಗಿದ್ದಾಳೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸಮಾಧಾನವಾಗಿ ಕೂತ್ಕೊಂಡು ಕಣ್ಣುಗಳನ್ನು ಮುಚ್ಚಿ ಹಾಗೇ ಕಲ್ಪನೆ ಮಾಡ್ಕೊಳ್ಳಿ. ಅಮೃತದಿಂದ ತುಂಬಿರುವ ಒಂದು ದೊಡ್ಡ ಮಹಾಸಾಗರ. ಆ ಸಾಗರದ ಮಧ್ಯದಲ್ಲಿ ದಿವ್ಯ ಪ್ರಕಾಶದಿಂದ ಕಂಗೊಳಿಸುವ ಒಂದು ಮಹಾದ್ವೀಪ. ಅಸಂಖ್ಯಾತ ರತ್ನಗಳಿಂದ ನಿರ್ಮಿತವಾದ ಕೋಟೆಗಳು, ಸುಗಂಧಭರಿತ ಉದ್ಯಾನವನಗಳು, ದೇವತೆಗಳ ಗಾಯನ, ಯೋಗಿನಿಯರ ಸೇವೆ ಮತ್ತು ಆ ದಿವ್ಯಲೋಕದ ಮಧ್ಯದಲ್ಲಿ ವಿರಾಜಮಾನಳಾಗಿರುವ ಜಗನ್ಮಾತೆ, ಅದೇ ಮಣಿದ್ವೀಪ. ಇದು ಕೇವಲ ಒಂದು ಸ್ವರ್ಗವಲ್ಲ, ಇದು ಕೇವಲ ದೇವತೆಗಳ ಲೋಕವೂ ಅಲ್ಲ, ಇದು ಸಕಲ ಬ್ರಹ್ಮಾಂಡಗಳ ಮೂಲ ಶಕ್ತಿಯಾದ ಪರಾಶಕ್ತಿಯ ನಿವಾಸ. ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಿಗೆ ಕಾರಣವಾದ ಆದಿಮಾತೆ ತನ್ನ ಭಕ್ತರಿಗಾಗಿ ಈ ದಿವ್ಯಧಾಮದಲ್ಲಿ ವಾಸಿಸುತ್ತಾಳೆ. ಮಣಿದ್ವೀಪವು ಅಮೃತ ಸಾಗರದ ಮಧ್ಯದಲ್ಲಿ ನೆಲೆಗೊಂಡಿದೆ. ಆ ಸಾಗರದ ಅಲೆಗಳು ಸಾಮಾನ್ಯ ಅಲೆಗಳಲ್ಲ, ಅವು ದಿವ್ಯ ಪ್ರಕಾಶವನ್ನು ಹೊರಸೂಸುತ್ತದೆ. ಆ ಗಾಳಿಯಲ್ಲಿ ಪರಿಮಳವಿದೆ, ಆ ವಾತಾವರಣದಲ್ಲಿ ಶಾಂತಿ ಇದೆ, ಆ ಪ್ರದೇಶದಲ್ಲಿ ದುಃಖಕ್ಕೆ ಸ್ಥಾನವೇ ಇಲ್ಲ. ಇನ್ನು ಮಣಿದ್ವೀಪದ ಹೊರಭಾಗದಲ್ಲಿ ಅನೇಕ ಪ್ರಾಕಾರಗಳಿವೆ. ಒಂದು ಪ್ರಾಕಾರ ಕಂಚಿನಿಂದ ನಿರ್ಮಿತವಾಗಿದೆ, ಮತ್ತೊಂದು ತಾಮ್ರದಿಂದ, ಇನ್ನೊಂದು ಬೆಳ್ಳಿಯಿಂದ, ಮುಂದಿನದು ಚಿನ್ನದಿಂದ. ಹೀಗೆ ವಜ್ರ, ವೈಡೂರ್ಯ, ಮುತ್ತು, ಮಾಣಿಕ್ಯ ಹಾಗೂ ಅನೇಕ ರತ್ನಗಳಿಂದ ನಿರ್ಮಿತವಾದ ಅದ್ಭುತ ಪ್ರಾಕಾರಗಳು ಅಲ್ಲಿದೆ. ಪ್ರತಿ ಪ್ರಾಕಾರವೂ ಒಂದಕ್ಕಿಂತ ಒಂದು ಹೆಚ್ಚು ಸುಂದರವಾಗಿದೆ. ಅವುಗಳ ನಡುವೆ ದಿವ್ಯ ಉದ್ಯಾನವನಗಳು ಇವೆ. ಅಲ್ಲಿ ಕಲ್ಪವೃಕ್ಷಗಳು ಬೆಳೆಯುತ್ತವೆ. ಈ ಕಲ್ಪವೃಕ್ಷಗಳ ವಿಶೇಷತೆ ಏನಂದರೆ, ಭಕ್ತನ ಒಳ್ಳೆಯ ಆಸೆಗಳನ್ನು ಪೂರೈಸುವ ಶಕ್ತಿ ಅವುಗಳಿಗೆ ಇದೆ ಎಂದು ಪುರಾಣಗಳು ಹೇಳುತ್ತವೆ. ಅಲ್ಲಿ ಅರಳಿರುವ ಹೂಗಳು ಎಂದಿಗೂ ಬಾಡುವುದಿಲ್ಲ. ಅಲ್ಲಿ ಹಾರುವ ಪಕ್ಷಿಗಳು ಸಾಮಾನ್ಯ ಪಕ್ಷಿಗಳಲ್ಲ, ಅವು ದೇವರ ನಾಮಗಳನ್ನು ಹಾಡುತ್ತಿರುತ್ತೆ. ಮುಂದೆ ಸಾಗದಂತೆ ಅನೇಕ ದಿವ್ಯ ಶಕ್ತಿಗಳ ದರ್ಶನವಾಗುತ್ತೆ. ಅಸಂಖ್ಯಾತ ಯೋಗಿನಿಯರು, ದೇವತೆಗಳು, ಸಿದ್ಧರು, ಗಂಧರ್ವರು ಮತ್ತು ದಿವ್ಯ ಕನ್ಯೆಯರು ಜಗನ್ಮಾತೆಯ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಅವರ ಮುಖದಲ್ಲಿ ಭಕ್ತಿ, ಅವರ ಹೃದಯದಲ್ಲಿ ಆನಂದ, ಅವರ ಜೀವನದ ಗುರಿ ಒಂದೇ, ಅದು ದೇವಿಯ ಸೇವೆ. ಮಣಿದ್ವೀಪದ ಮಧ್ಯಭಾಗದಲ್ಲಿ ಶ್ರೀನಗರ ಎಂಬ ದಿವ್ಯ ನಗರವಿದೆ. ಈ ನಗರವು ರತ್ನಗಳಿಂದ ನಿರ್ಮಿತವಾಗಿದೆ. ಅದರ ಪ್ರಕಾಶವನ್ನು ವರ್ಣಿಸಲು ಸಾವಿರ ಸೂರ್ಯರ ಬೆಳಕನ್ನು ಹೋಲಿಕೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಶ್ರೀನಗರದ ಮಧ್ಯದಲ್ಲಿ ಇರುವುದೇ ಚಿಂತಾಮಣಿ ಗೃಹ. ಇದು ಮಣಿದ್ವೀಪದ ಹೃದಯ ಭಾಗ. ಚಿಂತಾಮಣಿ ಗೃಹವು ಚಿಂತಾಮಣಿ ರತ್ನಗಳಿಂದ ನಿರ್ಮಿತವಾದ ಅದ್ಭುತ ಅರಮನೆ. ಈ ಅರಮನೆಯ ಗೋಡೆಗಳು, ಕಂಬಗಳು, ಮಂಟಪಗಳು ಎಲ್ಲವೂ ದಿವ್ಯ ಪ್ರಕಾಶದಿಂದ ಕಂಗೊಳಿಸುತ್ತವೆ. ಅಲ್ಲಿ ಕತ್ತಲೆ ಎಂಬುದೇ ಇಲ್ಲ, ಅಲ್ಲಿ ಅಜ್ಞಾನಕ್ಕೆ ಸ್ಥಾನವೇ ಇಲ್ಲ. ಅಲ್ಲಿ ಕೇವಲ ಜ್ಞಾನ ಮತ್ತು ದೈವಿಕ ಪ್ರಕಾಶ ಮಾತ್ರ ಇದೆ.
ಚಿಂತಾಮಣಿ ಗೃಹದ ಮಧ್ಯದಲ್ಲಿ ಒಂದು ದಿವ್ಯ ಸಿಂಹಾಸನವಿದೆ. ಇದು ಸಾಮಾನ್ಯ ಸಿಂಹಾಸನವಲ್ಲ. ಇದು ಪಂಚಬ್ರಹ್ಮಗಳಿಂದ ನಿರ್ಮಿತವಾದ ಮಹಾಸಿಂಹಾಸನ. ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ ಮತ್ತು ಸದಾಶಿವ ತತ್ವಗಳೇ ಈ ಸಿಂಹಾಸನದ ಆಧಾರ. ಆ ದಿವ್ಯ ಸಿಂಹಾಸನದ ಮೇಲೆ ಜಗನ್ಮಾತೆ ಶ್ರೀ ಭುವನೇಶ್ವರಿ ದೇವಿಯು ವಿರಾಜಮಾನಳಾಗಿದ್ದಾಳೆ. ಅವಳ ಸೌಂದರ್ಯವನ್ನು ವರ್ಣಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅವಳ ಮುಖ ಪೂರ್ಣ ಚಂದ್ರನಂತೆ ಪ್ರಕಾಶಮಾನವಾಗಿದೆ. ಅವಳ ಕಣ್ಣುಗಳಲ್ಲಿ ಕರುಣೆ ತುಂಬಿದೆ. ಅವಳ ನಗುವಿನಲ್ಲಿ ಭಕ್ತರ ಮೇಲಿನ ಪ್ರೀತಿ ಕಾಣುತ್ತದೆ. ಅವಳು 4 ಕೈಗಳಲ್ಲಿ ಪಾಶ, ಅಂಕುಶ, ಇಕ್ಷುಕೋದಂಡ ಮತ್ತು ಪುಷ್ಪ ಬಾಣಗಳನ್ನು ಧರಿಸಿದ್ದಾಳೆ. ಪಾಶವು ಭಕ್ತರನ್ನು ತನ್ನ ಕಡೆಗೆ ಸೆಳೆಯುವ ಕರುಣೆಯ ಸಂಕೇತ. ಇಕ್ಷುಕೋದಂಡವು ಮನಸ್ಸಿನ ಸಂಕೇತ. ಪುಷ್ಪ ಬಾಣಗಳು ಪಂಚೇಂದ್ರಿಯಗಳ ಸಂಕೇತ. ದೇವಿಯ ಪಕ್ಕದಲ್ಲಿ ಕಾಮೇಶ್ವರ ರೂಪದಲ್ಲಿ ಪರಮಶಿವನು ವಿರಾಜಮಾನನಾಗಿದ್ದಾನೆ. ಇಬ್ಬರೂ ಸೇರಿ ಸೃಷ್ಟಿಯ ಪರಮ ತತ್ವವನ್ನು ಪ್ರತಿನಿಧಿಸುತ್ತಾರೆ. ದೇವಿಯ ಸುತ್ತಲೂ ನಿತ್ಯ ದೇವತೆಗಳು ಸೇವೆ ಸಲ್ಲಿಸುತ್ತಿರುತ್ತಾರೆ. ಅವರ ಮುಖಗಳಲ್ಲಿ ಭಕ್ತಿ, ಅವರ ಕಣ್ಣುಗಳಲ್ಲಿ ಆನಂದ. ಅವರ ಜೀವನವೇ ದೇವಿಯ ಆರಾಧನೆ. ಅಲ್ಲಿ ಕೇವಲ ಆನಂದ, ಶಾಂತಿ ಮತ್ತು ದೇವಿಯ ಕೃಪೆ ಮಾತ್ರ ಇದೆ. ದೇವಿ ಭಾಗವತದ ಪ್ರಕಾರ ದೇವಿಯ ಅನುಗ್ರಹಕ್ಕೆ ಪಾತ್ರರಾದ ಮಹಾಭಕ್ತರು ಈ ದಿವ್ಯ ಧಾಮವನ್ನು ಸೇರ್ತಾರೆ. ಶ್ರೀ ವಿದ್ಯಾ ಸಂಪ್ರದಾಯದಲ್ಲಿ ಮಣಿದ್ವೀಪಕ್ಕೆ ಅತ್ಯಂತ ಮಹತ್ವವಿದೆ. ಶ್ರೀಚಕ್ರದ ಕೇಂದ್ರ ಬಿಂದುವೇ ಮಣಿದ್ವೀಪದ ಪ್ರತೀಕ ಎಂದು ಹೇಳಲಾಗುತ್ತೆ. ಅಂದರೆ ಮಣಿದ್ವೀಪವು ಕೇವಲ ಹೊರಗಿರುವ ಒಂದು ಲೋಕವಲ್ಲ, ಅದು ಭಕ್ತನ ಹೃದಯದಲ್ಲಿ ಮೂಡುವ ಪರಮ ದೈವಿಕ ಅನುಭವ. ಅದು ಆತ್ಮ ಮತ್ತು ಪರಾಶಕ್ತಿಯ ಐಕ್ಯ ಸ್ಥಿತಿ. ಅದು ಪರಮಾನಂದದ ಅನುಭವ. ಆದ್ದರಿಂದಲೇ ಅನೇಕ ಭಕ್ತರು ಪ್ರತಿದಿನ ಮಣಿದ್ವೀಪವನ್ನು ಧ್ಯಾನಿಸ್ತಾರೆ, ಲಲಿತಾ ಸಹಸ್ರನಾಮವನ್ನು ಪಠಿಸ್ತಾರೆ, ಜಗನ್ಮಾತೆಯ ಕೃಪೆಯನ್ನು ಬೇಡಿಕೊಳ್ತಾರೆ. ಈ ಪವಿತ್ರ ಮಣಿದ್ವೀಪದ ಸ್ಮರಣೆಯೇ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಜಗನ್ಮಾತೆಯ ದಿವ್ಯಧಾಮದ ಧ್ಯಾನವೇ ಜೀವನಕ್ಕೆ ಬೆಳಕು ನೀಡುತ್ತದೆ. ಮನೆಯಲ್ಲಿ 9 ಶುಕ್ರವಾರ, 16 ಶುಕ್ರವಾರ ಅಥವಾ ಪ್ರತಿ ಶುಕ್ರವಾರ ಮಣಿದ್ವೀಪ ವರ್ಣನೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಪ್ರತಿದಿನ ಮಣಿದ್ವೀಪ ವರ್ಣನೆಯನ್ನು ಹೇಳಿದರೆ ಸ್ವಂತ ಮನೆ ಪ್ರಾಪ್ತಿ, ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದ್ದರೆ ಅಥವಾ ಏನಾದರೂ ವಾಸ್ತು ದೋಷ ಇದ್ದರೆ ಎಲ್ಲ ಪರಿಹಾರ ಆಗುತ್ತೆ. ಗೃಹ ಪ್ರವೇಶದ ಸಮಯದಲ್ಲಿ ಮಣಿದ್ವೀಪ ವರ್ಣನೆಯನ್ನು 9 ಬಾರಿ ಪಠಿಸಿದರೆ ದೇವಿ ಅನುಗ್ರಹ ಆಗುತ್ತೆ. ಇದು ಸ್ತೋತ್ರ ರೂಪದಲ್ಲೂ ಮತ್ತು ಹಾಡಿನ ರೂಪದಲ್ಲೂ ಇದೆ. ಯಾವುದು ಅನುಕೂಲ ಆಗುತ್ತೋ ಅದನ್ನು ಹೇಳಬಹುದು. ದೇವಿ ಭಾಗವತದಲ್ಲಿ ವರ್ಣಿಸಲ್ಪಟ್ಟಿರುವ ಮಹಾದ್ವೀಪದ ಈ ದಿವ್ಯ ಮಹಿಮೆಯನ್ನು ಕೇಳಿದ ನಂತರ ನಿಮ್ಮ ಮನಸ್ಸಿನಲ್ಲೂ ಜಗನ್ಮಾತೆಯ ಭಕ್ತಿ ಇನ್ನಷ್ಟು ವೃದ್ಧಿಯಾಗಲಿ ಅಂತ ಪ್ರಾರ್ಥಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಕಾಮೆಂಟ್ನಲ್ಲಿ ಶ್ರೀ ಮಾತ್ರೇ ನಮಃ ಎಂದು ಬರೆಯೋದನ್ನು ಮಾತ್ರ ಮರಿಬೇಡಿ. ಜಗನ್ಮಾತೆ ಲಲಿತಾ ಪರಮೇಶ್ವರಿಯ ಕೃಪೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಲಿ.